ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ತಮ್ಮನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಶುರುವಿನಲ್ಲಿ ತಮ್ಮನಿ ಅಮ್ಮ ಅಮ್ಮ ಅಂತ ಕರೀತಾನೆ. ತಮ್ಮನಿ ಹೇಳ್ತಾನೆ, ಅಮ್ಮ ಬೇಗ ಬಾರೇ ಇಲ್ಲಿ ಅಂತ ಹೇಳ್ತಾನೆ. ತಮ್ಮನಿ ಹೇಳ್ತಾನೆ, ಬೇಗ ಬೇಗ ಬಾರಮ್ಮ, ಶಾಪಿಗೆ ಲೇಟ್ ಆಗ್ತಿದೆ ಅಂತ ತಮ್ಮನಿ ಹೇಳ್ತಾನೆ. ಬೇಗ ಬಾರಮ್ಮ, ಅದು ಬಟ್ಟೆ ಶಾಪ್, ಅದು ಬೇಗ ಬಾರಮ್ಮ, ತುಂಬ ಮಜವಾಗಿರುತ್ತೆ ಬಟ್ಟೆ ಶಾಪಲ್ಲಿ ಅಂತ ತಮ್ಮನಿ ಹೇಳ್ತಾನೆ. ಬೇಗ ಬಾರಮ್ಮ, ಅದು ಅಂಗಡಿ ಮುಚ್ಕೊಂಡು ಹೋಗುತ್ತೆ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ ಹಿಂಗೆ ಬರ್ಕೋತಾ ಇದೀಯಾ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ನೀನು ಶಾಪಿಂಗಿಗೆ ಹೋಗ್ತಾ ಇದೀಯಲ್ಲ, ಸುಮ್ಮನೆ ಎಲ್ಲ ಮೇಕಪ್ ಮಾಡ್ಕೊಂಡು ಹೋಗಲ್ಲೇ, ಯಾಕೋ ಹಿಂಗೆ ಹಾಕಿ ಹೋಗ್ತಾ ಇದೀಯಾ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಯಾಕೋ ಹಿಂಗೆ ತೀಟೆ ಮಾಡ್ತೀಯ, ಈ ಕೆಲಸ ಮಾಡೋಕ್ಕೂ ಬಿಡಲ್ವಲ್ಲೋ, ನೀನೊಬ್ಬನೇ ಹೋಗಿ ಬಾರೋ ಬಸ್ಸಲ್ಲಿ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ತಮ್ಮನಿ ಅಮ್ಮ ಹೇಳ್ತಾರೆ, ಚೀ 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 ಚೀ, ಥೂ 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 ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಶಾಪಿಂಗು, ಮದುವೆ ಎಲ್ಲ ಈ ಥರ ಬಡ್ಕೋತಾ ಇದೀಯಲ್ಲೋ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಯಾಕೋ ಇದೆಲ್ಲ ಹಳೆ ಡ್ರೆಸ್ಸು, ಸೂಟು ಗೀಟು ಏನಾದರೂ ಹಾಕೋ ಬಾರೋ, ಯಾಕೋ ಹಿಂಗೆ ಆಗ್ತಿದೀಯ ನಿನಗೆ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಹೊರಗಡೆ ಮಾತ್ರ ಶೂಟು ಬೆಲ್ಟು ಎಲ್ಲ ಹಾಕಲ್ಲ, ಮನೇಲಿ ಮಾತ್ರ ಹಾಕ್ಕೊಂಡು ಓಡಾಡ್ತಾ ಇರ್ತೀಯ, ನಿನಗೆ ಒಂದು ಬಿಡ್ತೀನಿ ನೋಡು ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಶಾಪಿಂಗಿಗೆ ಹೋಗಿದ್ರೆ ತುಂಬ ಒಳ್ಳೆ ಬಟ್ಟೆ ಸಿಗತ್ತೆ, ಹೋಗಿ ಮಾರಾಯ ತಗೋಬಾ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ಹೋಗು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಾ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ತಮ್ಮನಿ ಹೇಳ್ತಾನೆ, ನನ್ನ ಮನೇಲಿ ಮಾತ್ರ ಶೂಟು ಬೂಟು ಎಲ್ಲ ಹಾಕ್ಕೊಡೋದು, ನಾನು ಇಲ್ಲಿ ಮಾತ್ರ ಹಾಕ್ಕೊಡಲ್ಲ ಅಪ್ಪ ಅಂತ ತಮ್ಮನಿ ಹೇಳ್ತಾನೆ. ಅಮ್ಮ, ಅಲ್ಲಿ ತುಂಬ ಬೈಕ್ಗಳು ಇರುತ್ತೆ, ಅಲ್ಲಿ ಕಾರು ಬಸ್ಸು ಎಲ್ಲ ಏನು ಓಡಾಡೋಕ್ಕಾಗಲ್ಲ ಅಮ್ಮ, ಹೆಂಗೆ ಹೋಗೋದಮ್ಮ ನಾನು ಬಸ್ಸಲ್ಲಿ ಅಂತ ತಮ್ಮನಿ ಹೇಳ್ತಾನೆ. ಬಸ್ಸು ನೋ ಪಾರ್ಕಿಂಗಲ್ಲಿ ಇಕ್ಕಿದ್ರೆ ಅಲ್ಲಿ ಫ್ರೀಯಾಗಿ ಸಿಗಲ್ಲ, ಅಲ್ಲಿ ತುಂಬ ರೇಟ್ಗಳಿರುತ್ತೆ ಅಂತ ತಮ್ಮನಿ ಹೇಳ್ತಾನೆ. ಶೂಟು ಬೂಟು ಅಂತ ಹಾಕ್ಕೊಂಡು ರೇಗಾಡ್ಸ್ಕೊಂಡು ಬರ್ತಾರೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ. ನೀನು ಹೋಗಿ ಸೀರೆ ಮೀರೆ ಹಾಕ್ಕೊಂಬಾ ಅಮ್ಮ, ನನಗೂ ಬೂಟು ಅಂತ ಹಾಕ್ಕೊಂಬರ್ತೀನಿ ಅಂತ ತಮ್ಮನಿ ಹೇಳ್ತಾನೆ. ಇಷ್ಟು ಒಳ್ಳೆಯದು ನೀಲಿ ಸೀರೆ ಹಾಕ್ಕೊಂಡು ಬಾ ಅಮ್ಮ, ಚೆನ್ನಾಗಿರುತ್ತೆ ಅಲ್ಲೆಲ್ಲ ಅಂತ ತಮ್ಮನಿ ಹೇಳ್ತಾನೆ. ಸೀರೆ ಉಡ್ಕೊಂಡು ಜುಮ್ ಹತ್ರ ಬಂದರೆ ಅಲ್ಲಿ ಕಮ್ಮಿ ರೇಟಲ್ಲಿ ಸಿಗತ್ತೆ ಅಮ್ಮ, ನಿಮಗೂ ಒಂಚೂರು ಗೊತ್ತಿಲ್ಲ ಅಲ್ಲಮ್ಮ ಅಂತ ತಮ್ಮನಿ ಹೇಳ್ತಾನೆ. ಬಾಯಿಗೆ ಬಂದರೆ ಹೇಳ್ತಾರಮ್ಮ ಅವರು ಅಂತ ತಮ್ಮನಿ ಹೇಳ್ತಾನೆ. ತಮ್ಮನಿಯವರ ಅಮ್ಮ ಹೇಳ್ತಾರೆ, ನೀನು ಉಡ್ಕೊಂಬಾ ಅಂತ ರೇಷ್ಮೆ ಸೀರೆ ಹೇಳ್ತಿದ್ದೀರಾ, ತಕ್ಕೊಂಡು ಬಿಟ್ಟ ಅಂದರೆ ನನಗೆ ಗೊತ್ತು ನೀನು ರೇಷ್ಮೆ ಸೀರೆ ಹೇಳ್ತಾ ಇದೀಯ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ರೇಷ್ಮೆ ಸೀರೆ ಇನ್ನೂ ಅದು ಹೊಸದು, ನಾನು ಇವಾಗಲೇ ಯೂಸ್ ಮಾಡ್ತಿಲ್ಲ ಅದನ್ನು. ಆಮೇಲೆ ತಮ್ಮನಿ ಹೇಳ್ತಾನೆ, ಹೌದಾ ಅಮ್ಮ ಅಂತ ತಮ್ಮನಿ ಹೇಳ್ತಾನೆ. ನಾನು ನೀಲೆ ಸೀರೆನೇ ಹಾಕ್ಕೋತೀನಿ, ಅದು ನನಗೆ ರೇಷ್ಮೆ ಸೀರೆ ಬೇಡ, ಅದು ನನಗೆ ಹೊಸದು ಥರ ಇಟ್ಟಿದ್ದೀನಿ ಇನ್ನೂ ಅದು ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ತಮ್ಮನಿಯವರ ಅಮ್ಮ ಬೈತಾರೆ, ನೀನೇ ಇಷ್ಟು ಗಲೀಜಾಗಿ ಇಕ್ಕಿದೀಯಾ ಅದನ್ನು, ಶೂಟು ಬೂಟು, ಯಾಕೋ ಈ ಥರ ಮಾಡ್ತೀಯಾ ನೀನು, ತಕ್ಕೊಂಡು ಬಿಟ್ಟ ಅಂದರೆ ಅಂತ ತಮ್ಮನಿಯವರ ಅಮ್ಮ ರೇಗಿಸ್ಕೊಂಡು ಬರ್ತಾರೆ ಅವನ ಹತ್ರ. ಈ ಥರನೇ ಹೋಗಿ ಬರೋಣ, ಏನು ಒಣ್ಣಲ್ಲ, ನಡಿಯೋ ಅಂತ ತಮ್ಮನಿಯವರ ಅಮ್ಮ ಬೈತಾರೆ. ತಮ್ಮನಿಯವರ ಅಮ್ಮ ಹೇಳ್ತಾರೆ, ಪಿಂಕಿಗೂ ಕರ್ಕೊಬಾ ಆಚೆ ಅಂತ ತಮ್ಮನಿಯವರ ಅಮ್ಮ ಹೇಳ್ತಾರೆ. ತಮ್ಮನಿ ಸರಿ ಅಮ್ಮ ಅಂತ ಹೇಳ್ತಾನೆ. ತಮ್ಮನಿ ಹೇಳ್ತಾನೆ, ನೀನು ಹೇಳೋ ಥರನೇ ಆಗಲಿ, ನಾನು ಇವಾಗ ಫೋನ್ ಮಾಡ್ತೀನಿ ಅಂತ ತಮ್ಮನಿ ಹೇಳ್ತಾನೆ. ನೀವು ಬರ್ತೀರಾ ಅಂತ ಹೇಳ್ತಾ ಇದ್ದೀರಾ, ನಾನು ಹೊರಗಡೆ ಬಟ್ಟೆ ಹಾಕ್ಕೊಂಡು ಶಾಪಿಂಗಿಗೆ ಬರ್ತಾಯಿದ್ದೆ ಅಂತ, ಒಬ್ಬನೇ ಹೋಗಿ ಬರ್ತಾಯಿದ್ದೆ ಅಂತ ಹೇಳ್ತಾ ಇದ್ದ ತಮ್ಮನಿ ಹೇಳ್ತಾನೆ, ಭಾರಿ ಡಿಸ್ಕೌಂಟಲ್ಲಿ ನಾಡ್ಕೋ ಎಲ್ಲ ಬರ್ತಿದ್ದೆ ನಾನು, ನೀವೇ ಹಠ ಮಾಡ್ತೀರಾ ನಾನು ಬರ್ತೀನಿ ಅಂತ ನನಗೆ ಬೈತೀರಾ ಅಮ್ಮ, ನಾನು ಎಷ್ಟು ಬೇಜಾರು ಮಾಡ್ಕೋಬೇಕು ಅಂತ ತಮ್ಮನಿ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.